ಅವತರಿಸಿದೆಯ ಹನುಮ ಧರ್ಮವ ಉಳಿಸಲೆಂದು. ಶ್ರುತಪಡಿಸಿದೆಯ ಹನುಮ ಭಕುತಿಯ ಮೇಲೆಂದು. ಸೀತಾರಾಮರ ಹೃದಯದಿ ಧರಿಸಿಹ ನೀನೆಂದು ಮಾನ್ಯ. ಸೀತಾರಾಮರ ಹೃದಯದಿ ಧರಿಸಿಹ ನೀನೆಂದು ಮಾನ್ಯ. ನಿನ್ನ ನಾಮವ ಜಪಿಸಲು ಅನುದಿನ ಜನುಮವಿದೆ ಧನ್ಯ. ಅವತರಿಸಿದೆಯ ಹನುಮ ಧರ್ಮವ ಉಳಿಸಲೆಂದು. ಕಂಗಳಿಗೆ ನಿನ್ನಯ ರೂಪವ ನೋಡುವ ಮಹದಾಸೆ. ಕಿವಿಗಳಿಗೆ ನಿನ್ನಯ ಮಹಿಮೆಯ ಕೇಳುವ ಹಿರಿಯಾಸೆ. ಕಂಗಳಿಗೆ ನಿನ್ನಯ ರೂಪವ ನೋಡುವ ಮಹದಾಸೆ. ಕಿವಿಗಳಿಗೆ ನಿನ್ನಯ ಮಹಿಮೆಯ ಕೇಳುವ ಹಿರಿಯಾಸೆ. ನಾಲಿಗೆಗೆ ನಿನ್ನಯ ಸ್ತುತಿಯನ್ನು ಪಠಿಸುವ ಪರಮಾಸೆ. ಹೃದಯದಲ್ಲಿ ತುಂಬಿಹುದು ನಿನ್ನನ್ನು ಆರಾಧಿಸುವಾಸೆ. ನಮೋ 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 ಹನುಮಂತ, ನಮೋ 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 ಬಲವಂತ. ನಮೋ 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 ಹನುಮಂತ, ನಮೋ 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 ಬಲವಂತ. ಚೈತ್ರ ಮಾಸದಲ್ಲಿ ನಿನಗಿರಲಿ ಸುಮಗಳಿಂದ ಅರ್ಚನೆ. ವೈಶಾಖದಲ್ಲಿ ನಿನಗಿರಲಿ ತುಳಸಿ ದವನ ಮಾಲಾರ್ಚನೆ. ಚೈತ್ರ ಮಾಸದಲ್ಲಿ ನಿನಗಿರಲಿ ಸುಮಗಳಿಂದ ಅರ್ಚನೆ. ವೈಶಾಖದಲ್ಲಿ ನಿನಗಿರಲಿ ತುಳಸಿ ದವನ ಮಾಲಾರ್ಚನೆ. ಜ್ಯೇಷ್ಠ ಮಾಸಕ್ಕೆ ಇರಲಿ ಬಗೆ ಬಗೆ ಫಲಗಳ ಅರ್ಪಣೆ. ಆಷಾಢಕ್ಕೆ ನಿನಗೆಂದಿರಲಿ ಧೂಪ ದೀಪಾರ್ಚನೆ. ನಮೋ 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 ಹನುಮಂತ, ನಮೋ 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 ಬಲವಂತ. ನಮೋ 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 ಹನುಮಂತ, ನಮೋ 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 ಬಲವಂತ. ಶ್ರಾವಣ ಮಾಸಕ್ಕೆ ಶೋಭಿಸಲಿ ಮಂಗಳ ದ್ರವ್ಯದ ಅಲಂಕಾರ. ಭಾದ್ರಪದದಿ ರಾರಾಜಿಸಲಿ ಚಂದದ ಚಂದನ ಅಲಂಕಾರ. ಶ್ರಾವಣ ಮಾಸಕ್ಕೆ ಶೋಭಿಸಲಿ ಮಂಗಳ ದ್ರವ್ಯದ ಅಲಂಕಾರ. ಭಾದ್ರಪದದಿ ರಾರಾಜಿಸಲಿ ಚಂದದ ಚಂದನ ಅಲಂಕಾರ. ಆಶ್ವೀಜಕ್ಕೆ ಶೃಂಗರಿಸಿರಲಿ ಆಭರಣಗಳ ಅಲಂಕಾರ. ಕಾರ್ತೀಕಕ್ಕೆ ಕಂಗೊಳಿಸಲಿ ದಿವ್ಯದ ದೀಪಾಲಂಕಾರ. ನಮೋ 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 ಹನುಮಂತ, ನಮೋ 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 ಬಲವಂತ. ನಮೋ 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 ಹನುಮಂತ, ನಮೋ 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 ಬಲವಂತ. ಮಾರ್ಗ
ನಿನಗಿರಲಿ ಪನ್ನೀರಿನ ಅಭಿಷೇಕ. ಪುಷ್ಯ ಮಾಸದಲ್ಲಿ ಅರ್ಪಿಸುತ್ತೆ ಪಂಚಾಮೃತ ಅಭಿಷೇಕ. ಮಾಘ ಮಾಸದಲ್ಲಿ ಉದಯ ವಿಧ ವಿಧ ಜ್ಯೋತಿಯ ಉತ್ಸವ. ಫಾಲ್ಗುಣದಲ್ಲಿ ನಿನಗಯ್ಯ ರಂಗು ರಂಗಿನ ರಥೋತ್ಸವ. ನಮೋ 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 ಹನುಮಂತ, ನಮೋ 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 ಬಲವಂತ. ನಮೋ 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 ಹನುಮಂತ, ನಮೋ 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 ಬಲವಂತ. ಕಂಗಳಿಗೆ ನಿನ್ನಯ ರೂಪವ ನೋಡುವ ಮಹದಾಸೆ, ಕಿವಿಗಳಿಗೆ ನಿನ್ನಯ ಮಹಿಮೆಯ ಕೇಳುವ ಹಿರಿಯಾಸೆ. ನಾಲಿಗೆಗೆ ನಿನ್ನಯ ಸ್ತುತಿಯನ್ನು ಪಠಿಸುವ ಪರಮಾಸೆ. ಹೃದಯದಲ್ಲಿ ತುಂಬಿಹುದು ನಿನ್ನನ್ನು ಆರಾಧಿಸುವಾಸೆ. ನಮೋ 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 ಹನುಮಂತ, ನಮೋ 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 ಬಲವಂತ. ನಮೋ 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 ಹನುಮಂತ, ನಮೋ 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 ಬಲವಂತ. ಭಕುತ ಸಮೂಹವು ಸಲ್ಲಿಸೆ ನಿನಗೆ ಸಾವಿರ ಪ್ರದಕ್ಷಿಣ. ಭಕ್ತಿಯಿಂದಲೇ ವಂದಿಸಿ ಶತಕೋಟಿ ನಮನದ ಅರ್ಪಣ. ಭಕುತ ಸಮೂಹವು ಸಲ್ಲಿಸೆ ನಿನಗೆ ಸಾವಿರ ಪ್ರದಕ್ಷಿಣ. ಭಕ್ತಿಯಿಂದಲೇ ವಂದಿಸಿ ಶತಕೋಟಿ ನಮನದ ಅರ್ಪಣ. ರಾಮನಾನುಜಗೆ ಜೀವವ ತಂದ ಸಂಜೀವನು ಇವನು. ರಾಮನ ಮನದಲೆ ಮನೆಯ ಮಾಡಿಹ ರಾಮದೂತನು ಇವನು. ಬಂದಿದೆ ರಥೋತ್ಸವ ನಮ್ಮ ಹನುಮನ ರಥೋತ್ಸವ. ಇಂದಿದೆ ರಥೋತ್ಸವ ಮಾರುತಿರಾಯನ ರಥೋತ್ಸವ. ಅಂಬರದಲ್ಲಿ ದೈವ ಸಮೂಹವೇ ಒಂದಾಗಿ ಸೇರಿರಲು. ಈ ಭುವಿಯಲ್ಲಿ ಭಕ್ತ ವೃಂದವೇ ಚೆಂದಾಗಿ ನೆರೆದಿರಲು. ಶುಕಪಿಕವೆಲ್ಲ ಬಲು ಹರುಷದಲ್ಲಿ ಹುಲಿರಾಗೈದಿರಲು. ಧರೆಯೊಳಗಿಂದು ಸಂಭ್ರಮ ಸಡಗರ ತುಂಬಿ ತುಳುಕಿರಲು. ಬಂದಿದೆ ರಥೋತ್ಸವ ನಮ್ಮ ಹನುಮನ ರಥೋತ್ಸವ. ಇಂದಿದೆ ರಥೋತ್ಸವ ಮಾರುತಿರಾಯನ ರಥೋತ್ಸವ. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು. ಏನು ದಿನ ನಮ್ಮ ಬನ್ನಳ್ಳಿ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಸಲ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಈ ಹನುಮ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ಹನುಮ ಜಯಂತಿ ಉತ್ಸವವನ್ನು ತುಂಬ ಯಶಸ್ವಿಯಾಗಿ ಅದ್ಧೂರಿಯಾಗಿ ತುಂಬ ಯಶಸ್ವಿಯಾಗಿ ಆಚರಣೆ ಮಾಡ್ತಿದ್ದೇವೆ. ಅದರ ಪ್ರಯುಕ್ತ ಈ ಒಂದು ನಮ್ಮ ಏನು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲಂಕಾರ ಇರ್ಬೋದು, ಮತ್ತು ಅನ್ನಪ್ರಸಾದ ಇರ್ಬೋದು, ಭಜನೆ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನೂ ಸಹ ತುಂಬ ಯಶಸ್ವಿಯಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಆಯೋಜನೆಗೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಊರಿನ ಭಕ್ತಾದಿಗಳು ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಭಗವಂತನ ಕೃಪೆಗೆ ಪಾತ್ರವಾಗಬೇಕಾಗಿ ನಾನು ತಮ್ಮ ಮುಖಾಂತರ ಕೋರ್ಕೊಳ್ತಾ ಇದ್ದೇನೆ. ಈ ಒಂದು ಬನ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಹನುಮ ಜಯಂತಿ ಉತ್ಸವವನ್ನು ತುಂಬ ಯಶಸ್ವಿಯಾಗಿ ನಮ್ಮ ಗ್ರಾಮಸ್ಥರ ಹೆಚ್ಚಾಗಿ ಯುವಕರು ಇದಕ್ಕೆ ತುಂಬ ಉತ್ಸಾಹ ತೋರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಹನುಮ ಜಯಂತಿ ದಿವಸ ಅವ್ರಿಗೂ ಸಹ ಶುಭವನ್ನು ಕೋರ್ತಾ ಇದ್ದೇನೆ. ನಮ್ಮ ಬನ್ನಳ್ಳಿ ಗ್ರಾಮದ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಹನುಮ ಜಯಂತಿ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸುತ್ತಾ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯತೆ ಕರುಣಿಸಲಿ ಅಂತೇಳಿ ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿತ್ತು ಈ ಒಂದು ಅಲಂಕಾರ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ ಬನ್ನಳ್ಳಿ ಗ್ರಾಮಸ್ಥರು ಹಾಗೂ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಅಲಂಕಾರವನ್ನು ಒಂದು 3 ದಿವಸದಿಂದ ಪ್ರಯತ್ನ ಪಟ್ಟಿದ್ದು. ಈ ಒಂದು ಅಲಂಕಾರ ತುಂಬ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದಕ್ಕೂ ಸಹ ನಾನು ಎಲ್ಲ ಗ್ರಾಮಸ್ಥರು ಮತ್ತು ಈ ಒಂದು ಕಾರ್ಯಕ್ರಮದ ನೇರವಾಗಿ ಹಾಗೂ ಪ್ರತ್ಯಕ್ಷವಾಗಿ ಪಾಲ್ಗೊಂಡು ಸಹಕಾರ ನೀಡಿದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ನಾನು ಈ ಮುಖಾಂತರ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಬನ್ನಳ್ಳಿ
ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 2018ರಲ್ಲಿ ಈ ದಕ್ಷಿಣಾಭಿಮುಖ ಆಂಜನೇಯ ಒಂದು ಟೆಂಪಲ್ ಏನಿತ್ತು ಆವತ್ತು ಜೀರ್ಣೋದ್ಧಾರ ಆಗಿದ್ದು, ಅಂದಿನಿಂದ ಇಂದಿನವರೆಗೂ ಸುಮಾರು 6 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷ ನಾವು ಶ್ರೀರಾಮನವಮಿ ಮತ್ತು ಈ ಆಂಜನೇಯ ಹನುಮ ಜಯಂತಿಯನ್ನು ಪ್ರತಿ ವರ್ಷ ಒಂದು ವರ್ಷನೂ ತಪ್ಪು ತಾಚದೆ ಒಂದು ವಾರ್ಷಿಕೋತ್ಸವ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ಬನಹಳ್ಳಿ ಗ್ರಾಮದ ಎಲ್ಲ ಭಕ್ತಾದಿಗಳು ಮತ್ತು ನಮ್ಮ ಬನಹಳ್ಳಿ ಗ್ರಾಮಸ್ಥರು. ಯಾಕಂದರೆ ಇಲ್ಲಿ ಆಂಜನೇಯನ ಒಂದು ಪೂಜೆ ಯಾವುದೇ ರೀತಿಯಲ್ಲಿ ನಾವು ಸಿಂಪಲ್ಲಾಗಿ ಮಾಡಿದ್ರೆ ಅದು ವಿಜೃಂಭಣೆಯಿಂದ ಬರುತ್ತೆ, ಪ್ರತಿ ವರ್ಷ ಬರುತ್ತೆ. ಅದೇ ರೀತಿ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ದೇವರ ಆಶೀರ್ವಾದಕ್ಕೆ ಇವತ್ತು ಆಗ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆಲ್ಲ ಒಂದು ಹೆಮ್ಮೆಯ ಒಂದು ವಿಚಾರ. ಪ್ರತಿ ವರ್ಷ ಈ ರೀತಿ ಭಕ್ತಾದಿಗಳು ಬಂದು ಯಥೇಚ್ಛವಾಗಿ ಬಂದು ಇಲ್ಲಿ ಭಕ್ತಾದಿಗಳು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷ ಈಗಾಗಲೇ 12 ಗಂಟೆ ಸುಮಾರು ಬೆಳಗ್ಗೆ 7ರಿಂದ ಇವತ್ತು 1 ಗಂಟೆ ಸಮಯವರೆಗೂ ಎಲ್ಲ ಪೂಜಾ ಕಾರ್ಯಕ್ರಮ ಮುಗಿದಿದ್ದು ಪೂರ್ಣಾವತಿ ಸಹ ಆಗಿದೆ. ಈಗ ಸಂಜೆ 5 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹಮ್ಮಿಕೊಂಡಿದ್ದೀವಿ. 7 ಗಂಟೆಗೆ ವಿಶೇಷವಾಗಿ ಯಕ್ಷಗಾನ ಲಂಕಾದಹನ ಅಂತ ಒಂದು ಯಕ್ಷಗಾನವನ್ನು ನಮ್ಮ ಗ್ರಾಮಸ್ಥರಿಂದ ಹಾಗೂ ನಮ್ಮ ಕೆಲವೊಂದು ತಂಡದಿಂದ ಹಮ್ಮಿಕೊಂಡಿದ್ದಾರೆ. ಅದು ಸಹ ಯಶಸ್ವಿ ಮಾಡಬೇಕಂತ ಎಲ್ಲ ಭಕ್ತಾದಿಗಳಲ್ಲೂ ಮತ್ತು ಗ್ರಾಮಸ್ಥರಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಇನ್ನೂ ಸಮಯ ಬೇಕಾದಷ್ಟಿದೆ. ಸಂಜೆ 10 ಗಂಟೆವರೆಗೂ ಸತತವಾಗಿ ಇಲ್ಲಿ ದರ್ಶನ ನಡೀತಾನೆ ಇರುತ್ತೆ. ಇಡೀ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಜನತೆ ಬಂದು ದೇವರ ದರ್ಶನ ಪಡೆದು ದೇವರ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತೊಮ್ಮೆ ನಾನು ನಮ್ಮ ಬನಹಳ್ಳಿ ಗ್ರಾಮಸ್ಥರ ಎಲ್ಲ ಜನತೆಗೂ ಮತ್ತು ಭಕ್ತಾದಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ವರ್ಷ ಇದೇ ರೀತಿ ಸತತವಾಗಿ ಪೂಜೆಗಳು ನಡೀಲಿ ಅಂತಲೇ ನಮ್ಮೆಲ್ಲರ ಆಶಯ. ಎಲ್ಲರಿಗೂ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಇದು ನಮ್ಮ ಬನಹಳ್ಳಿ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಮತ್ತು ಎಂದಿನಂತೆ ನಮ್ಮ ಬನಹಳ್ಳಿ ಗ್ರಾಮದಲ್ಲಿ ದಕ್ಷಿಣಾಭಿಮುಖ ದೇವಸ್ಥಾನದಲ್ಲಿ ಆಂಜನೇಯನ ಹನುಮಾನ್ ವಿಜೃಂಭಣೆಯಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಇಂದು ಸಂಜೆವರೆಗೂ ಪ್ರಸಾದ ವಿನಿಯೋಗ ಮತ್ತು ದರ್ಶನ ಭಾಗ್ಯ ಎಲ್ಲ ಇರುತ್ತೆ. ಎಲ್ಲರೂ ಬಂದು ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮ ಮುಖಾಂತರನೂ ಎಲ್ಲರಿಗೂ ಮನವಿ ಮಾಡ್ಕೊತಿದ್ದಾರೆ. ಜೈ ಆಂಜನೇಯ, ಜೈ ಜೈ ಆಂಜನೇಯ. ಬನಹಳ್ಳಿ ಗ್ರಾಮದಲ್ಲಿ ದಕ್ಷಿಣಾಭಿಮುಖ ಪ್ರಸನ್ನಾಂಜನೇಯ ದೇವಸ್ಥಾನವನ್ನು ಜೀರ್ಣೋದ್ಧಾರವಾದ ದಿವಸದಿಂದ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದು, ಈ ವರ್ಷದಂದು ವರ್ಷದಿಂದ ವರ್ಷಕ್ಕೆ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಹಾಗೂ ಇದೇ ವರ್ಷದಲ್ಲಿ ಬನಹಳ್ಳಿ ಗ್ರಾಮದ ರಾಜಬೀದಿಗಳಲ್ಲಿ ಹನುಮನ ಮೆರವಣಿಗೆ ಇದ್ದು ಅದನ್ನು ವಿಜೃಂಭಣೆ ಮಾಡಿದ್ದು, ಇದಕ್ಕೆ ಸಹಕರಿಸಿದಂಥ ಬನಹಳ್ಳಿ ಗ್ರಾಮಸ್ಥರು ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆರ್ಥಿಕವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಆ ಗ್ರಾಮಸ್ಥರಿಗೂ ಆತ್ಮೀಯ ವಂದನೆಗಳು. ಇಂದು ನಮ್ಮ ಬನಹಳ್ಳಿ ಗ್ರಾಮದಲ್ಲಿ ಆಂಜನೇಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ತುಂಬ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲರೂ ಬಂದು ದೇವರ ಆಶೀರ್ವಾದಕ್ಕೆ ಕೃಪೆ ಆಗಬೇಕೆಂದು ಕೇಳ್ಕೊತೀವಿ.